ಸಂಗೀತಕ್ಕ ಸಾಂತ್ವನದ ಶಕ್ತಿಯಾದ ಏನು ಕೊಟ್ಟಿದ್ದೀರಿ? ಈ ನರದೇಹವಿದು ನಾನಲ್ಲ, ಜಲಮರಣಾದಿಯೂ ನಾನಲ್ಲ. ಅಡಿ ಅಡಿ ಮಾತಾ ಪಿತಾ ಸುತ ಇವತ್ತಿಗೆ 2 ದಿವಸ ಆಯ್ತು. ಒಂದನೇ ನೀರು ಕೊಡಲ್ಲ ಸಂತಾಕಿದ್ ಮಾತ್ರ ಜೀವ ಹೆಂಗ್ ಉಳ್ಕೊಳ್ಳೋದು ಬೀರಣ್ಣ. ಹೇಳಿದ್ದಲ್ಲೋ ಸುತ್ತ ಹತ್ತೂರಿ ಗೊತ್ತಾಗ್ಲಿ ಗೌಡ್ರ ಮಕ್ಕಳು ಮುಟ್ಟಿದ್ರ ಹೇಗಾಗುತ್ತೆ ಅಂತ. ನಾನು ಕೇಳಿದ್ರು ಎಲ್ಲ ಹೆಂಗಸಬೇಕು ಯಾಕ ಜಗ್ಗನ್ನ ಆಗ್ಬೇಕಲ್ಲ.
ಗತಿ ನೆನಪಾತ. ಅಂದಾಜ 30-35 ವರ್ಷ ಹಿಂದಿನ ಮಾತೈತಿ. ಆಗ ನಮ್ಮ ಅಪ್ಪನ ಹತ್ರ ಭಾರೀ ಚೋಟಿ ಕುಡಿತಾರ ಇದ್ರು. ಇದೇ ದೊಡ್ಡ ಹೊತ್ತಾಗ ಕುಡಿತಿದ್ರು. ಆಗ ನಮ್ಮ ಊರಾಗ ಕಾರುಂಡಿಮೆ ಮಗ 1 ವರ್ಷ ಪಂದ್ಯ ಇತ್ತ. ಆ ಪಂದ್ಯಕ್ಕ ಇವ್ರ ಅಪ್ಪನೂ ಬಂದಿದ್ದ. ಆಗ ನನಗ 20 ವರ್ಷ, ಇವ್ರ ಅಪ್ಪಗೆ 40 ವರ್ಷ. ಅವ್ರು ಗೋರಿಕರ ಜಪ್ಪಳಿದ್ರು ಅನ್ನು ಪಂದ್ಯ ಶುರು ಆದ ನೋಡ. ಗೋರಿಗಳು ತಾಮಂದ ಹಚ್ಚಿಟ್ಟಿದ್ರು. ಅವುಗಳಲ್ಲಿ ನಾನು ಇವ್ರಪ್ಪ ಓಡಿದ್ದೇ ಹೋಗಿದ್ದು. ಕೊನೆಗೆ ಯಾಟು ಕೊಂಡು ಗುರಿ ಮುಟ್ಟದೇ ಇದ್ದಾನ. ಬಹುಮಾನ ಯಾರಿಗೆ ಕೊಡಬೇಕು ಅಂತ ಇಡೀ ಊರು ಬೇಜಾರಾಡಿದ್ರು. ಆಗ ನಾನು 4 ಜಟ್ಟಿಗಳ ಜೊತೆ ಹೋಗಿ ಇವರಪ್ಪನಿಗೆ ಹಿಟ್ಟು ಹೇಳಿದೆ, ಯಾವ ನಾನು ಜಗಳ ಮಾಡಿದ್ರ ಅಂತ ಬಂದ್ಬಿಡ್ತೀನಿ ಅಂತ. ಈ ಜಗಳಕ್ಕಿಂತ ಮುಂದಿನ ಕಥೆ ಹೇಳ್ತೀನಿ ಕೇಳು. ಈ ಮಂಜ ನಮ್ಮ ಊರಿಗೆ ಬಂದು ನನ್ನಿಂದ ನಾ ಎದ್ದಂಗ ಕಲಿತಿದ್ದ. ಲಗ್ನ ಆಗ್ತಿ ಅಂತ. ಇಲ್ಲ ಮದುವೆಗ ನನ್ನಂತನೇ ಸಿಗ್ಬೇಕು ಹೇಳು. ನಾನು ನಮ್ಮ ಅಪ್ಪನಿಗೆ ಅಂತ ಗೊತ್ತಾಗಿರುತ್ತಲ್ಲ, ಇನ್ನು ನನಗಿಂತ ಹೆಣ್ಣು ಸಿಗಲ್ಲಂತ ಈ ಊರಿಗೆ ಓಡಿಸ್ಕೊಂತಂತ ಈ ಪಾಪಿ. ಹಂಗಾದ್ರೆ ನಿಮ್ ಸಂಸಾರದವ್ರಿಗೆಲ್ಲ ಓಡಿಸ್ಕೊಂಡು ಹೋಗೋ ಚಾಳಿ ಎಷ್ಟಾಯ್ತು? ಇವರಿಗೆ ಕೈ ಬಂದು ಬಳಿ ಕೊಡ್ತೀನಿ. ಇವಾಗ ಉಪವಾಸ ಸಾಯ್ತಾ ಇದ್ದೀನಿ ಸರಿಪಂಚ. ಜೀವನ ಅಂದ್ರೆ ಏನಂತ ಹೇಳ್ಕೊಟ್ಟರು ನೀನು. ಈ ಬಳೆ ಓಲೆ ಖಡ್ಗ ಎಲ್ಲ ಮೈಗೆ ಹಚ್ಚಿದ್ದಾರೆ. ಪ್ರೀತಿಗಿಂತ ನಿನಗೂ ಈ ಭೂಮಿ ಮೇಲೆ ಯಾವುದನ್ನ ಹೇಳು. ಆತ್ಮ ಅನ್ನೋದು ಚಿನ್ನ ಇಲ್ಲ, ತುಕ್ಕು ಹಿಡಿಯಕ್ಕೆ ಕಬ್ಬಿಣ. ಅದಕ್ಕೆ ಪಾಪ ಪುಣ್ಯಗಳಾಗಿ ಕಷ್ಟ ಸುಖಗಳಾಗಿ ಎಲ್ಲಿದ್ರು ಅಪ್ಪಟ ಶುದ್ಧ ಚಿನ್ನವಾಗಿಯೇ ಇರ್ತದ. ಈ ನನ್ನ ಚಂದ್ರಿ ನನ್ನ ತೋರ್ಮನಿಂದ ತಂದಿರೋ ಒಂದೇ ಒಂದು ಬೆಳವಣಿಗೆ ಅಂದ್ರ ಈ ಗಿಡ ನೋಡಿ ಶರೀಫಜ ನೆಲ ಹರಿದು ಮನೆಯಲ್ಲೇ ಬೆಳೆದಿ. ಪ್ರೀತಿ ಮಗನಷ್ಟೇ ಅಲ್ಲ ಗಿಡದ ಮೇಲೆ. ನಮ್ಮವ್ವ ಈ ಗಿಡನ ನನ್ನ ಕೈಲಿ ಇಟ್ಟು ಇದೇ ಕೊನೆ ಜೀವ, ಇದಕ್ಕೆ ದಾರಿ ಅಂತ ಅನ್ಕೊಂಡೆ. ಆದ್ರ ಶರೀಫಜ ಈ ಗಿಡ ಯಾವಾಗಲೂ ಚಲೋ ಚಿಗುರೇ ಇಲ್ಲ. ಮತ್ತದು ಚಿಗುರಾಗೆಲ್ಲ ಒಬ್ಬೊಬ್ರು ಜೀವ ತಗೊಂಡಾಗ. ಮೊದಲನೇ ಸಾರಿ ಚಿಗುರಾಗ ನನ್ನ ಮೊದಲನೇ ಮಗ ಸತ್ತು ಹೋದ. 2ನೇ ಸಾರಿ ಚಿಗುರಾಗ ನನ್ನ ಅಪ್ಪ ಸತ್ತು ಹೋದ. 3ನೇ ಸಾರಿ ಚಿಗುರ ಹೊತ್ತಿಗೆ ನನ್ನ ಹಿರೇ ಮಗಳು ಗಂಡು ಸತ್ತು ಹೋದ. 4ನೇ ಸಾರಿ ಚಿಗುರ ಹೊತ್ತಿಗೆ ಇವಳ 6 ತಿಂಗಳು ಕೂತು ಸತ್ತೋಯ್ತು. ಆದ್ರೆ ಶರೀಫಜ ಈ ಗಿಡ ಯಾವಾಗಲೂ ಚಲೋ ಚಿಗುರೇ ಇಲ್ಲ. ಬಹುಶಃ ಈ ಸಲ ಬರ್ತೀ ಸಿಗತ್ತೆ ಅಂತ ಅನ್ಸುತ್ತೆ. ನಾನು ನಮ್ಮ ಅವ್ವ ಕೂಡ ಪ್ರೀತಿ ಕಳ್ಕೊಂಡಳ ಇಲ್ಲ. ಪಂಡಿತನು ಕಣ್ಣಾಗಿ ಕಳೆದಾಯ್ತು. ಮಳೆಗಾಲ ಹೋಗ್ಲಿಕ್ಕ ಕಟ್ಟಿಗೆ ಅಲ್ಲ ಅಪ್ಪ. ನಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬ ಜೀವ ತಗೋ ಪಾಪಿ ವಂಶ ನಮ್ದಲ್ಲ ಬೀರಣ್ಣ.
ನದಿ ಮೂಲ ಋಷಿ ಮೂಲ ಸ್ತ್ರೀ ಮೂಲ ಯಾವುದು ಹೇಳ್ಬಾರ್ದು ಅಂತ. ಆದ್ರೂ ನಿಮ್ಗೆ ನಾನು ಕಥೆ ಹೇಳ್ತೀನಿ ಕೇಳ್ದಂತ. ನನ್ನೂರು ಬೀದರ್ ಅಂತ. ನನ್ನ ಪೂರ್ವಾಶ್ರಮದ ಹೆಸರು ಭೀಮ. ನನಗೆ ಒಬ್ಬಳು ಮುದ್ದಾದ ಹೆಂಡತಿ ಇದ್ಲು. ಅವಳ ಹೆಸರು ಬೇಗ ಅಂತ. ನಮಗೆ 6 ವರ್ಷಗಳಾಗಿದ್ರು ಮಕ್ಕಳಾಗಿದ್ರು. ನನಗೆ ಶರೀಫರ ತತ್ವಪದಗಳನ್ನು ಹಾಡ್ತಿದ್ದ ನನಗೆ ಶರೀಫಜ್ಜ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಬರೀ ಹೆಣ್ಣು ಜಾತಿ ಮಾತ್ರ ನೋವನ್ನು ಅನುಭವಿಸ್ತಾನ ಮಾತು ನಾನು ಒಪ್ಪೋದಿಲ್ಲ ಅಂತವ. ಗಂಡಸರ ಜಾತಿಗೂ ನೋವು ತಪ್ಪಿದ್ದಲ್ಲ. ಬದುಕಿನಲ್ಲಿ ಕಷ್ಟಗಳು ಕಲಿಸುವ ಪಾಠಗಳೇ ಅದಕ್ಕೆ ನಾನು ಹೀಗಿರೋದು. ಜಾಸ್ತಿ ಹೊತ್ತು ನೋವು ಮನಸ್ಸಿನಲ್ಲಿ ಇಟ್ಕೋಬಾರ್ದು ಅಂತ. ಏನಾಯ್ತು ಅಂತ ಹೇಳ್ಕಂತವ. ನನ್ನ ಗಂಡನ್ನ ನನ್ನ ಕಣ್ಣು ಮುಂದೆ ನೆಟ್ಕೊಂಡು ನನ್ನ ಮೇಲೆ ಹಾರಿ ಬಿದ್ದ ಈ ಪಾಪಿಗಳ. ಹಾಗಾದ್ರೆ ಈ ಕಿಟ್ಟು ಹೌದು ಶರೀಫಜ್ಜ, ಈ ಕೆಳಜಾತಿ ಕಿಟ್ಟುವಿನ ನಿಜವಾದ ಅಪ್ಪ ಆ ಮೇಲ್ಜಾತಿ ಗೌಡ. ಜಜ್ಜ ಸೋಮಣ್ಣ ಹೇಳಿ ಎದ್ದೇಳಿ ಎಲ್ಲ ಈ ರಾಮ ನಡಿ. ಈ ಊರ್ನ ಈ ಮನೆನ ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ಬಿಟ್ಟು ಅದಷ್ಟು ಸುಲಭ ಅಲ್ಲ ಶರೀಫಜ್ಜ. ನಾವು ರಕ್ಷೆ ಕೊಟ್ಟರಾಗ ನಮ್ಮ ಹೆಣಗಳು ಬೀಳೋದು ಖರೆ ಅದ. ನಮ್ಮ ಕರ್ಮನ ನಾವು ಅಂತಿದ್ವೋ ಏನೋ. ನಾ ದೇವರೇ ಬಲ್ಲ. ನಮ್ಮ ಪಾಲಿನ ಹಸಿವನ್ನ ನೋವನ್ನ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ನಮ್ಗೆ ಇಷ್ಟ ಇಲ್ಲ. ನೀವು ಹೋಗ್ಬಿಡಿ ಶರೀಫಜ್ಜ. ನಾ ಅರಿಯೋದಲ್ಲ, ನಾ ತಿಳಿಯೋದಲ್ಲ, ನಾ ಉಳಿಸುವ ಗುಣವೂ ನಾನಲ್ಲ. ನಾನಾ ಎಂಬುದು ನಾನಲ್ಲ, ಈ ಮಾನವ ಜನ್ಮವೂ ನಾನಲ್ಲ. ನಾವ್ ಎಷ್ಟೇ ಹತ್ತು ಇಲ್ಲಿ ಯಾರು ಕೇಳೋದಿಲ್ಲ. ಅವರವರ ಬದುಕು ಅವರವರ ದೋಣಿ, ಈ ದಿನವೂ ಉಪವಾಸವೇ, ಈ ದಿನವೂ ಉಪವಾಸವೇ. ನಾವು ದುಡಿದ ಅವರ ಮನೆ ಊಟ, ನಮ್ಮ ನೆಂಟರು ಅವರ ತುಪ್ಪ, ನಾವವರ ನಾಯಿಗಿಂತಲೂ ಕೀಳು. ನಮ್ಮ ಹುಟ್ಟಿಯವರು ಕೆಟ್ಟೋದು ಹಂಗೆ ಮೈಲಿಗೆ ಹೊಂದಿಕೊಂಡು, ಮೈಲಿಗೆ ಹೊಂದಿಕೊಂಡು. ಕಟ್ಟು ಮಾಡಿನ ಒಳಗಟ್ಟಿ ನಮ್ಮ ವೃತ್ತಿಯ ಕಿತ್ತಾರದ್ದು, ನಮ್ಮ ವೃತ್ತಿಯ ಕಿತ್ತಾರದ್ದು. ಈಗ ಎಲ್ಲಿ
ನಾವಿಲ್ಲಿ ಹುಟ್ಟಿ ಸಾರ್ಥಕವಾಯಿತು. ಸಾರದೆ ಸಂತಿವಿ ನೋಡದೆ ಹಸಿದ ಜೀವಕ ವಿಷಯ ಖುಷಿಯ ನೋಡೋಣ. ಅವರ ರಕ್ತ ಚರಿಸಬೇಡವಾ? ನಿಮ್ಮ ನಮ್ಮ ದುಡಿತ ನಿಮ್ಮ ಗಳಿಕೆ ವರೆವೋ ವರೆವೋ. ನಮ್ಮಗಳ ಈ ನೆಲದ ಹಸಿರು, ನಮ್ಮಗಳ ಈ ನೆಲದ ಚೂರು, ನಿಮ್ಮ ಹೆಸರು ಕಾಣು ಮಾಡು, ನರಕ ಕೋಪ ನಿಲ್ಲಿಸಿ. ಇವರು ಕಟಕರಾದ್ರೆ ನೀವು ಕಟಕರೇ. ಇವರು ಮಾಡಿದಂಗ ನೀವು ಮಾಡಿದ್ರೆ ಇವರಿಗೂ ನೀವು ಏನು ವ್ಯತ್ಯಾಸ? ಬಿಳಿಯವರು ಹೊರಗೆ ಇಲ್ಲಿಂದ. ಇವರಿಗೆ ಕಾಲವೇ ಇಲ್ಲ. ಈ ತಾಯಿ ಗೋದವ್ವ. ಅಯ್ಯವ್ವ. ಬಡವರು ಸಾಕ್ತಾರೆ, ಕೇಳೋರು ಯಾರೆಂದು. ಒಡಲ ಬೆಂಕಿಯಲ್ಲಿ ಹೆಣ ಬೆಂಬುದಾವರೆ, ಬಡವರಿಗೆ ಸಾವ ಕೊಡಬ್ಯಾಡ, ಬಡವರಿಗೆ ಸಾವ ಕೊಡಬ್ಯಾಡ. ಇಂತಹ ದುರಂತಗಳು ಇಂದಿಗೂ ಈವತ್ತಿಗೂ ಜೀವಂತವಾದ ಕಥೆಗಳು. ಇಂತಹ ಕಥೆ ನಾಟಕಗಳಿಗೆ ಅಂತ್ಯವೆಂಬುದೇ ಇಲ್ಲ. ಧನ್ಯವಾದಗಳು. ಕಾಲೇಜ್ ಕೋರ್ಸ್ C2ಗೆ ತುಂಬ ಧನ್ಯವಾದಗಳು. ಬೇಗ ಬೇಗ ನಿಮ್ಮ ಪ್ರಾಪರ್ಟಿಯನ್ನು ಒಯ್ಯಬೇಕು.